ಹುಡುಗ ನೋಡಮ್ಮ ಆಗ್ಲಿಂದ ನಮ್ಮನ್ನೇ ಫಾಲೋ ಮಾಡ್ತಾ ಇದ್ದಾನೆ. ನಾನು ಆಗ್ಲೇ ನೋಡ್ತಾನೆ ಇದ್ದೀನಿ. ಅಪ್ಪನ್ಗೆ ಹೇಳಿ ನನಗೆ ಬಿಡಿಸೇ ಸರಿ ಹೋಗುತ್ತೆ. ಅಮ್ಮ ಹೇಳೋಣ. ಮಾಡ್ತೀನಿ ನಿನಗೆ. ಯಾಕೋ ನಮ್ಮನ್ನು ಫಾಲೋ ಮಾಡ್ತಿದ್ಯಾ? ಲೆಟರ್ ಕೊಡ್ಬೇಕಿತ್ತು. ಲೆಟ್ರಾ? ಅಕ್ಕ ನಾನಲ್ಲ. ಅಂದ್ರೆ ನಿಮಗೆ ಕೊಡ್ಬೇಕಾಗಿತ್ತು. ಅಕ್ಕನಾ? ಹೌದಕ್ಕ, ಅದು ನಾನು ಹುಟ್ಟಿದ ತಿಂಗಳಿಗೆ ನಮ್ಮಮ್ಮ ಸತ್ತೋಗ್ಬಿಟ್ಲು. ಅವತ್ತಿಂದ ನಮ್ಮ ಅಕ್ಕನೇ ನನ್ನ ಸಾಕೋ ಬಂದ್ಲು. ನಾನು ದೂರ ಆಗ್ಬಿಡ್ತೀನೋ ಅಂತ ಅವಳು ಮದುವೆನೇ ಆಗಿರಲಿಲ್ಲ. ಈ ಕೋವಿಡ್-19 ಬಂದಾಗ 20ರಲ್ಲಿ ಸತ್ತೋಗ್ಬಿಟ್ಲು. ಅವತ್ತಿಂದ ನಾನು ಅನಾಥ ಆಗ್ಬಿಟ್ಟೆ. ಯಾಕೋ ನಿಮ್ಮ ನೋಡಿದ ತಕ್ಷಣ ನಮ್ಮ ಅಕ್ಕನ ನೋಡ್ದಂಗೆ ಅನಿಸ್ತು. ನೀವು ನಮ್ಮ ಅಕ್ಕ ಆಗಿರ್ಬೋದಾ? ಆಯ್ತು ತಮ್ಮ. ಇವ್ರು ಯಾರಕ್ಕ? ಇವಳು ನನ್ನ ಮಗಳು. ಅಂದ್ರೆ ನಮ್ಮ ಅಕ್ಕನ ಮಗಳು? ಅಯ್ಯೋ ಛತ್ರಿ ನನ್ನ ಮಗನೇ, ಇದಾ ಮ್ಯಾಟ್ರು? ಸರಿ, ನಾವಿನ್ ಬರ್ತೀವಿ. ಸರಿ ಅಕ್ಕ. ಬಾ. ಆಹಾ, ಏನ್ ಬಿಲ್ಬಿತ್ರ ಆಟಗಳು. ಎಲ್ಲೋಗ್ತಿದ್ಯಾ? ಸ್ಕೂಲ್ಗೆ. ಬಾ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಾನು ಬಸ್ಸಲ್ಲೇ ಹೋಗ್ತೀನಿ. ನಿಮ್ಮ ಮಾವ ಹೇಳ್ತಿದ್ದೀನಿ, ಬಾ ಡ್ರಾಪ್ ಮಾಡ್ತೀನಿ. ಓಹ್, ಸೆಂಟ್ರಲ್ ಬ್ಯಾಗ್ ಇತ್ತಾ? ನೋಡ್ತೀನಿ. ಎಲ್ಲೋಗ್ತಾ ಇದೀಯಾ? ಟ್ಯೂಷನ್ಗೆ. ಟ್ಯೂಷನ್ಗೆ ಏನಕ್ಕೆ? ನಾನು ಕೆಮಿಸ್ಟ್ರಿ ಬಯಾಲಜಿಲ್ ಎಕ್ಸ್ಪರ್ಟ್. ಬಾ ಕೂತ್ಕೊ, ಹೇಳ್ಕೊಡ್ತೀನಿ. ಆದ್ರೆ ನಾನು ಕಾಮರ್ಸ್ ಸ್ಟೂಡೆಂಟ್ ಅಲ್ವಾ? ಸಮಾಜದಲ್ಲಿ ಬದುಕಬೇಕು ಅಂದ್ರೆ ಬಯಾಲಜಿ ಬಹಳ ಇಂಪಾರ್ಟೆಂಟು. ಕೂತ್ಕೋ, ಹೇಳ್ಕೊಡ್ತೀನಿ. ಮತ್ತೆ ಬ್ಯಾಗ್ ಇಟ್ಟಾ? ಮಗ, ನನಗೊಂದು ಸಣ್ಣ ಪ್ರಾಬ್ಲಮ್ ಆಗಿದೆಯೋ. ನಿನಗೆ ಪ್ರಾಬ್ಲಮ್ ಕೂಡ ಸಣ್ಣದಾಗಿ ಇರುತ್ತೇನೋ? ಲೋ, ನೀ ಎಲ್ಲದಕ್ಕೆ ಹಿಂಗೆ ಆಡ್ಕೊಂತ ಇರು. ನೋಡ್ತಾ ಇರು, ಒಂದಲ್ಲ ಒಂದಿನ ಅದೃಷ್ಟಲಕ್ಷ್ಮಿ ನನ್ನ ಕಾಲ್ ಕಡೆಗೆ ಬರ್ತಾಳ. ಅಯ್ಯೋ, ಏನಾಯ್ತು? ಇನ್ಮೇಲಿಂದ ಅವನ ಕೈಯಲ್ಲಿ ಏನೂ ಆಗಲ್ಲ. ಅವ್ರ ಕಾಲ್ ಸೆಂಟ್ರಲ್ ಗಾಯ ಆಗಿದೆ. ಫಸ್ಟ್ ಏಡ್ ಮಾಡಿ. ಫಸ್ಟ್ ಏಡ್ ಮಾಡಿ. ಅದೆಲ್ಲ ನಿಮ್ಗೆ ಯಾಕಮ್ಮ, ಬಂದಿರೋ ಕೆಲಸ ನೋಡಿ. ನೀನಂದ್ರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ನಿಮ್ಮ ಅಪ್ಪನಿಗೆ? ಅವ್ರಿಗೂ ಇಷ್ಟ. ನಿಮ್ಮ ಅಮ್ಮನಿಗೆ? ಅವ್ರಿಗೂ ಇಷ್ಟ. ಮನೆ ನಾಯಿಗೆ? ಅದಕ್ಕೂ ಇಷ್ಟ. ನಿನ್ನ ಯಾವನ ಕೇಳಿದವನು? ಐ ಲವ್ ಯು. ಆಕ್ಚುಲಿ ನೀನಂದ್ರೆ ನನ್ನ ಕಣ್ಣಿಗಿಷ್ಟ, ನನ್ನ ಕೈಗೂ ಇಷ್ಟ, ನನ್ನ ಮೈಗೂ ಇಷ್ಟ. ಗಿಟಾರ್ ಬಾರಿಸ್ದಂಗ್ ಆಗ್ತಿದೆ. ಇನ್ ಮುಂದೆ ಈ ಬಾಡಿಗೆ, ಈ ಗಾಡಿಗೆ ನೀನೆ ಮೆಕ್ಯಾನಿಕ್. ಒಂದ್ ಟೆಸ್ಟ್ ಡ್ರೈವ್ ಹೋಗೋಣವಾ? ನಡಿ. ಇದಕ್ಕೆ ನಾ ಕರ್ಕೊಂಡ್ ಬಂದಿದ್ಯವಳು. ಹೋಗೋಣ. ಏನಾಯ್ತು? ಅದು ಫ್ರಂಟ್ ವೀಲ್ ಬ್ರೇಕ್ ಚೆಕ್ ಮಾಡ್ತಿದ್ದೆ. ಓ ಹೌದಾ? ಹೋಗೋಣ. ಮತ್ತೇನಾಯ್ತು? ಅದು ಬ್ಯಾಕ್ ವೀಲ್ ಬ್ರೇಕ್ ಚೆಕ್ ಮಾಡ್ತಿದ್ದೆ. ಓ ಹೌದಾ? ಟೆಸ್ಟ್ ಡ್ರೈವ್ಗೆ ಹೆಂಗೆಂಗೋ ಕರ್ಕೊಂಡು ಹೋಗ್ತಾನೆ, ಲಾಂಗ್ ಡ್ರೈವ್ಗೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೋ. ನಾನು ಸಿಂಗಲ್ಲೇ. ಹೌದಾ ಅಂಕಲ್?
ಈ ಜನ್ಮದಲ್ಲಿ ನನಗೆ ಹುಡುಗಿ ಸಿಗಲ್ಲ ಅನ್ಸುತ್ತೆ. ದಿನ ನಮ್ಮಿಬ್ರು ದೂರ ಮಾಡಕ್ಕೆ ಯಾರ ಮಗ ಕೆಲವು ಆಗಲ್ಲ. ಮಗ ಯಾವುದೋ ಇದು ನಾಯಿಗೆ ಬಿರಿಯಾನಿ ಸಿಕ್ಬಿಟ್ಟಿದ್ಯಲ್ಲೋ. ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಆ ಹುಡುಗಿ. ಕೈ ನಾನು ಹಿಡ್ಕೊಂಡಿದ್ರೆ ಚೆನ್ನಾಗಿರುತ್ತಲ್ವಾ? ಏಯ್ ಫ್ರೆಂಡ್ ಲವರ್ ತಂಗಿ ಕಣೋ. ಹೇ ಇವತ್ತಿಂದ ಅವ್ನು ನನ್ನ ಫ್ರೆಂಡೇ ಅಲ್ಲ, ಬ್ರೇಕಪ್ ಅವನ ಜೊತೆ. ಏಯ್ ಆಯ್ ಮಗ. ಏ ಹಾಯ್ ಮಗ ಏನ್ ಮಗ ಏನ್ ಮಗ? ಬಿಟ್ಟಿದ್ಯಾ? ಇನ್ನೇನ್ ಮಗ, ಲವಲ್ ಬಿದ್ದಿದ್ದೀನಲ್ಲ, ಫುಲ್ ಬಿಸಿ. ಏ ಲವಲ್ ಬಿದ್ದವ್ರಿ, ಬಿಸಿ ಅವರು. ಕೂತ್ಕೊಳ್ಳಿ ಕೂತ್ಕೋ. ಈಗ ನಾನೊಂದು ಮಾತು ಹೇಳ್ತೀನಿ. ಸೆಟ್ಲ್ ಆಗಿದ್ದ ಮುಂಚೆ ಲವ್ ಮಾಡಿದ್ರೆ ರಚಿತಾರಾಮ್ ತರ ಇರೋ ಫ್ರೆಂಡ್ ಸಿಗ್ತಾರೆ. ಅದೇ ಸೆಟ್ಲ್ ಆದ್ಮೇಲೆ ಲವ್ ಮಾಡಿದ್ರೆ ರಚಿತಾರಾಮೇ ಸಿಗ್ತಾರೆ. RR ಶಿಫ್ಟ್ ಆಗ್ಬಿಡ್ಬೋದು. ಮುಂಗಾರು ಮಳೆ ಸಿನಿಮಾ ಕಣಪ್ಪ. ಕ್ಲೈಮ್ಯಾಕ್ಸ್ ಅಲ್ಲಿ ಲವ್ ಬ್ರೇಕಪ್ ಆಗಿದ್ದಕ್ಕೆ ಗಣೇಶ್ ಅವರು ಗೋಲ್ಡನ್ ಸ್ಟಾರ್ ಆಗಿದ್ದು. ಕರೆಕ್ಟ್ ಮಗ. ನಾನ್ ನೋಡಿದ್ರೆ ಇರೋ ಬರೋ ಗೋಲ್ಡ್ ಎಲ್ಲ ಮಾರಿ ಇವಳು ಗಿಫ್ಟ್ ಕೊಡ್ಸಿದ್ದೀನಿ. ನೋಡು ಮಗ, ನೀನಿರೋ ಲೆವೆಲ್ಗೆ ನಿನ್ನ ಸ್ಟೇಟಸ್ಗೆ ಐಫೋನ್ ಮೇಂಟೈನ್ ಮಾಡ್ಬೇಕು ಮಗ. ನೀನ್ ಯಾವ್ದೋ ಕೀಪ್ಯಾಡೇ ಇಟ್ಕೊಂಡಿರ್ತೀಯ ಅಂದ್ರೆ ನಾನೇನ್ ಮಾಡಕ್ಕಾಗುತ್ತೆ? ನನ್ನ ಬಗ್ಗೆ ಇಷ್ಟೆಲ್ಲ ಕೇರ್ ಮಾಡ್ತಾವನೆ ಅಂದ್ರೆ ಇವನು ಫ್ರೆಂಡ್ ಅಂದ್ರೆ. ಮಗ ನಾನು ಕಣ್ ತೆರ್ಸ್ಬಿಟ್ಟೆ ಮಗ. ಹಂಗಾರೆ ಇವಾಗ ಏನ್ ಮಾಡ್ಬೇಕು ಅಂತ್ಯಾ? ಏನ್ ಯಾವ್ದೋ ಸಿಲ್ಲಿಪಲ್ಲಿ ರೀಸನ್ ಹೇಳ್ಬಿಟ್ಟು ಬ್ರೇಕಪ್ ಮಾಡ್ಕೊಬಿಡು. ಹೆಂಗೂ ಇಲ್ಲೇ ಬರ್ತಾವಳೆ, ಏನಾದ್ರು ಒಂದ್ ಹೇಳ್ಬಿಟ್ಟು ಬ್ರೇಕಪ್ ಮಾಡ್ಕೊಬಿಡ್ತೀನಿ ಮಗ. ಡೀಲ್. ಹಾಯ್ ಮುದ್ದು. ನೀನಂದ್ರೆ ನಂಗೆ ಇಷ್ಟ ಇಲ್ಲ, ಬ್ರೇಕಪ್ ಅಷ್ಟೇ. ಹೇ ಯಾಕೋ ಮಗ? ನಿಂಗೆ ಗೊತ್ತಿಲ್ಲ ಕಣ, ಹುಡುಗರ್ನ ಹಗ್ ಮಾಡ್ತಾಳೆ ಮಗ. ಫ್ರೆಂಡ್ಸ್ ನಲ್ಲಿ ಹಗ್ ಮಾಡೋದ್ರಲ್ಲಿ ತಪ್ಪೇನೋ ಇದೆ ಮಗ. ಅವಳು ಹಿಂಗ್ ಹಗ್ ಮಾಡಿದ್ರೆ ಓಕೆ, ಅವಳು ಹಿಂಗೆ ಗಟ್ಟಿಯಾಗಿ ಹಗ್ ಮಾಡ್ತಾಳೆ ಮಗ. ಹುಡುಗರು ಮೊದ್ಲೇ ಬರ್ಗೆಟ್ಟವ್ರು ಗೊತ್ತಲ್ಲ, ಗಟ್ಟಿಯಾಗಿ ತಪ್ಕೊಬಿಡ್ತಾರೆ. ಮೋಸಂಬಿ ಇಟ್ರೆ ಜ್ಯೂಸ್ ಆಗ್ಬಿಡುತ್ತೆ, ಬಾಳೆಹಣ್ಣು ಇಟ್ರೆ ಮಿಲ್ಕ್ ಶೇಕ್ ಆಗ್ಬಿಡುತ್ತೆ. ಇದೊಂದೆಲ್ಲ ರೀಸನ್ ಏನೋ? ಅಷ್ಟೇ ಅಲ್ಲ, ಇವಳು ಯಶ್ ಫ್ಯಾನು, ನಾನು ಡಿ ಬಾಸ್ ಫ್ಯಾನು, ಅದಕ್ಕೆ ಬ್ರೇಕಪ್. ಅಮ್ಮ ವರ್ಕೌಟ್ ಆಗ್ತಾ ಇದೆ. ಅಳ್ತಿದ್ದಾಳೆ. ಅಳ್ಬಿಡಿ ಒಂದ್ ನಿಮಿಷ ಮಗ. ಬಾಯಿಲೆ ನೀನೊಬ್ಬರು ಜ್ಯೂಸ್ ತಗೋಬಾ ತಣ್ಣಗೆ. ನೀನ್ ಬರೋ ಅಷ್ಟ್ರೊಳಗೆ ಅವಳ ಹತ್ರ ಬ್ರೇಕಪ್ ಮಾಡಿಸ್ತೀನಿ. ಪಕ್ಕ ಹೇಳಿಸ್ತೀಯ? ನೋಡಿ ಸರ್ ಹೆಂಗ್ ಮಾತಾಡ್ತಾನೆ. ನೋಡಿ, ನೀವಿರೋ ಬ್ಯೂಟಿಗೆ ನಿಮ್ಗೆ ಪ್ರಭಾಸ್ ತರ ಇರೋ ಹುಡುಗ ಸಿಗ್ತಾನೆ. ಆದ್ರೆ ನೀವು ನೋಡಿದ್ರೆ ಯಾರೋ ಬ್ರಹ್ಮಾನ ನಮ್ ಜೊತೆ ಓಡಾಡ್ತಿದ್ರಪ್ಪ. ವರ್ಕೌಟ್ ಆಗ್ತಿದೆ. ಈಗ ನೋಡಿ, ನಿಮ್ಮ ರೇಂಜ್ಗೆ ಐಫೋನ್ ಇಟ್ಕೋಬೇಕು. ನೀವು ನೋಡಿದ್ರೆ ಯಾವ್ದೋ ಕೀಪ ಇಟ್ಕೊಂಡು ಓಡಾಡ್ತಿದ್ರಪ್ಪ. ಈ ನನ್ನ ಮಗ ಅಲ್ಲೂ ಇದೇ ಡೈಲಾಗ್ ಕೊಡದ್ನಲ್ಲ. ಮನುಷ್ಯರ ಕೈಯಲ್ಲಿ ಆರ ಇದ್ರೆ ಕುತ್ತಿಗೆಗೆ ಹಾಕೊಂತಾರೆ, ಅದೇ ಕೋತಿ ಹತ್ರ ಇದ್ರೆ ಕಿತ್ ಬಿಸಾಕತ್ತೆ ಅಲ್ವಾ? ಕರೆಕ್ಟಾಗಿ ಹೇಳಿದ್ರಿ ನೀವು. ಈಗ ರಾಜರ ಕೈಯಲ್ಲಿ ಕಿರೀಟ ಇದ್ರೆ ತಲೆಗೆ ಹಾಕೊಂತಾರೆ, ಅದೇ ಭಿಕ್ಷುಕರ ಕೈಯಲ್ಲಿದ್ರೆ ಚಿನ್ನದ ಅಂಗಡಿ ಹೋಗಿ ಆಡ ಇಡ್ತಾನೆ. ಅದು ನೋಡು, ಕರೆಕ್ಟಾಗಿ ಹೇಳಿದ್ಲು. ನಂಗೆ ಅರ್ಧ ಕೆಲಸ ಕಡಿಮೆ ಮಾಡಿದ್ಲಿ. ಈಗ ಅವ್ನಿಗೆ ನನ್ನ ವ್ಯಾಲ್ಯೂ ಏನಂತ ಗೊತ್ತಿಲ್ಲ ಅನ್ಸುತ್ತೆ. ನೋಡಿ, ನಿಮ್ಮ ವ್ಯಾಲ್ಯೂ ಅವನಿಗೆ ಗೊತ್ತಾಗಬೇಕು ಅಂದ್ರೆ ಅವನ ಕಣ್ಮುಂದೆನೆ ನೀವು ಇನ್ನೊಂದು ಹುಡುಗನ್ನ ಕಮಿಟ್ ಆಗಬೇಕು. ಸಡನ್ ಆಗಿ ಅಷ್ಟು ಒಳ್ಳೆ ಹುಡುಗ ಯಾರು ಸಿಗ್ತಾರೆ? ನಾನಿದ್ದೀನಲ್ಲ. ಇದು ಮ್ಯಾಟ್ರು. ಇಷ್ಟು ಒಳ್ಳೆಯವರು ಇರ್ತಾರ? ಥ್ಯಾಂಕ್ ಗಾಡ್. ಫೈನಲಿ ವರ್ಕೌಟ್ ಆಯ್ತು. ಡೌನ್ ನನ್ ಮಗನೇ, ಇದಕ್ಕ ಎಷ್ಟೆಲ್ಲ ಡ್ರಾಮಾ ಮಾಡಿದ್ದು. ಮಗ ಜ್ಯೂಸು ಇವಾಗ ಹೇಳಿ. ಐ ಹೇಟ್ ಯು. ಥ್ಯಾಂಕ್ ಯು ಮಗ. ಐ ಲವ್ ಯು. ಮಗ ಬ್ರಹ್ಮನ ಇಂಜಿನಿಯರಿಂಗ್ ನೋಡು. ಆ ಕಲರ್ ಕಾಂಬಿನೇಷನ್ ನೋಡು. ಆ ಕಪ್ಪು ಕೂದಲು, ಪಿಂಕ್ ಕೆನ್ನೆ, ಬ್ಲೂ ಐಸು, ಆ ಸೊಂಟ ನೋಡು. ಇರುವೆ ಹತ್ತಕ್ಕೆ ಹೋದ್ರೆ ಜಾರಿ ಜಾರಿ ಬೀಳುತ್ತೆ. ವರ್ಕಿಂಗ್ ವುಮೆನ್ ದೇವ್ರ ಮಾಡ್ತಾನೋ ಏನೋ. ಈ ಬಟ್ಟೆನ ನಾನು ಈಗ ತಾನೇ ಅಂಗಡಿನಲ್ಲಿ ನೋಡಿ ಇಷ್ಟಪಟ್ಟಿದ್ದೆ. ನೀವು ಲೈಫಲ್ಲಿ ಇಷ್ಟಪಟ್ಟಿದ್ರೆ ನಿಮ್ಗೆ ಸಿಗ್ಬೇಕು.
ಡೈಲಿ ಒಂದೊಂದು ಗಿಫ್ಟ್ ತಂದು ಕೊಡ್ತೀರಲ್ಲ, ಏನ್ ಕತ್ಕೊಂಡ್ ಬರ್ತೀರಾ? ಛೇ 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 ಛೇ, ನಾನು ಯಾಕ್ರಿ ಕತ್ಕೊ ಬರಲಿ? ನೀವು ಇಷ್ಟಪಟ್ಟಿದ್ದೆಲ್ಲ ನಿಮ್ಮ ಲೈಫಲ್ಲಿ ಸಿಗಬೇಕು. ಇದನ್ನ ಇಷ್ಟಪಟ್ಟಿದ್ರಲ್ವಾ, ಅದಕ್ಕೆ ತಂದುಕೊಟ್ಟೆ. ನನ್ನ ಲೈಫಲ್ಲೇ ನನ್ನನ್ನು ಯಾರು ಇಷ್ಟೊಂದು ಕೇರ್ ಮಾಡಿರಲಿಲ್ಲ. ನೀವು ಇಷ್ಟೊಂದು ಕೇರ್ ಮಾಡ್ತಿದ್ದೀರಲ್ಲ, ನಿಮ್ಮ ಮುಖ ನೋಡ್ಬೋದಾ? ಅಯ್ಯೋ ನನ್ನ ಮಗನೇ, ಸ್ಕೂಲ್ ಹುಡುಗನೂ ಬಿಟ್ಟಿಲ್ಲ, ಕಾಲೇಜ್ ಹುಡುಗನೂ ಬಿಟ್ಟಿಲ್ಲ, ಇವಳನ್ನೂ ಬಿಡಲ್ವೇನೋ? ನಾನಂದ್ರೆ ಯಾಕೆ ನಿಮ್ಗೆ ಅಷ್ಟೊಂದು ಇಷ್ಟ? ಈ ಪ್ರಪಂಚದಲ್ಲಿ ನಂಗೆ ಎರಡೆರಡು ಇಷ್ಟ. ಒಂದು ನೀವು, ಇನ್ನೊಂದು ನೀವೇ. ಐ ಲವ್ ಯು. ಇದೇ ಖುಷಿಗೇನು ಇಲ್ವಾ? ಏನ್ ಬೇಕು? ಒಂದು ಕಿಸ್ಸು. ಅಷ್ಟೇನಾ? ಏನು ಇಷ್ಟೊಂದು ಈಸಿಯಾಗಿ ಪಟಾಯಿಸ್ಬಿಟ್ಟೆ? ಬಾಡಿ ತುಂಬಾ ಸಾಫ್ಟ್ ಆಗಿದೆ, ನಿಮ್ಮ ಮನಸ್ಸು ಅಷ್ಟೇ ಸಾಫ್ಟ್ ಆಗಿದ್ರೆ ಒಂದ್ಸಲ ಮೀಟ್ ಮಾಡ್ಬೋದಾ? ಬಾಡಿ ತುಂಬಾ ಸ್ಟ್ರಾಂಗ್ ಇದೆ, ಮನ್ಸು ಕೂಡ ಅಷ್ಟೇ ಸ್ಟ್ರಾಂಗ್ ಇದ್ರೆ ಮೀಟ್ ಮಾಡ್ಬೋದು. ಏನ್ ನಡೆಸ್ತಾ ಇದೆಯೋ? ನನ್ನ ಮಗನೇ, ನಿನಗೆ ಸ್ಕೂಲ್ ಹುಡುಗಿನೂ ಇದ್ದಾಳೆ, ಕಾಲೇಜ್ ಹೋಗೋ ಹುಡುಗಿನೂ ಇದ್ದಾಳೆ, ಅದು ಸಾಲದಂತ ಕೆಲ್ಸಕ್ಕೆ ಹೋಗಿ ಹೆಂಗ್ಸೂನು ಪಟಾಯಿಸಿದ್ಯಾ, ಈಗ ಈ ವಾಂಟಿನೂ ಬೇಕನೋ ನಿನಗೆ? ಮಾಮ ಚೂರು ಹೊರಗಡೆ ಇರು. ಏಯ್ ಯಾರೋ ಮಾಮ, ಫ್ರೆಂಡ್ ಕಣಲೇ. ಏಯ್ ಏನೋ ಹುಡುಗಿನೆಲ್ಲ ಕರ್ಕೊಂಡ್ ಬಂದಿದ್ಯಾ? ನನ್ನ ಮನೆ ಬಿಡಿಸ್ಬೇಕಂತ ಮಾಡಿದ್ಯಾ? ಮಗ, ಇದಕ್ಕೋಸ್ಕರ ನಾನೇನ್ ಬೇಕಾದ್ರೆ ಆಗ್ತೀನಿ ಕಣ. ಅಯ್ಯೋ, ಏನು ಕರ್ದನೋ ಏನೋ. ಮೇಲಿದ್ದಾರೆ ನೋಡಿ. ಹೌದಾ? ಥ್ಯಾಂಕ್ ಯು. ಏ ನೀನೇನಿಲ್ಲಿ? ಕಾರ್ತಿಕ್ ಕರ್ದ. ಏ ಇದು ಕಾರ್ತಿಕ್ ಮನೆ ಅಲ್ಲಮ್ಮ, ನನ್ ಮನೆ. ಸರಿಯೋ, ಕಾರ್ತಿಕ್ ಬರಕ್ ಹೇಳಿದ್ದು. ಮಗ ಸತ್ತ. ನಾನಲ್ಲ. ಅಯ್ಯೋ ನಿನ್ನ. ಯಾರು? ಇವಳಾಕ ನಿಜಾನೇ? ಅಯ್ಯೋ, ಯಾರು ಅದು ನನ್ನ ಫ್ರೆಂಡ್ ಅವ್ರ ಅಮ್ಮ ಬಂದಿದ್ದಾರೆ. ಅವರು ಹೋಗೋವರೆಗೂ ಒಂಚೂರು ಕಬಡ್ಡಿ ಇರ್ತೀಯ? ಹ್ಞೂ. ಎಲ್ಗೋ ಕರ್ಕೊಂಡು ಹೋಗ್ತೀವಿ, ಯಾರು ಬಂದಿರೋದು? ಇವಳಾಕೊಂದು. ಹಾಯ್ ಬೇಬಿ, ಏನ್ ಸರ್ಪ್ರೈಸು? ಕಳ್ಳ ಭಾಸ್ಕರ್ಗೆ ಹೇಳಿ ನೀನೆ ತಾನೇ ಕರ್ಸ್ಕೊಂಡಿದ್ದು? ಆ ನಾಯಿ ನನ್ನ ಮಗನ ಮಾಡಿದ್ದು. ನನ್ನ ಮನೆ ಆಟ ಸೌಂಡ್ಗೆ ಗೊತ್ತಾಯ್ತು. ಸರಿ ಬಾ. ಮನೇನೋ ಇಷ್ಟೊಂದು ಚೆನ್ನಾಗಿದೆ, ನಾವಿಬ್ರು ಪ್ರೈವಸಿಯಾಗಿ ಮಾತಾಡ್ಬೋದು. ಅಲ್ಲಾಕ್ ಹೋಗ್ತಿದ್ಯಾ? ಯಾಕೋ? ಅಂದ್ರೆ ಅದು ಮದುವೆಗೆ ಮುಂಚೆ ಬೆಡ್ರೂಮ್ ಯಾಕೆ ಅಂತ. ನೋಡಿ ಇವಳು ಪೋಲಿ ಆಟಗಳು. ಏನ ಕರ್ಸ್ಕೊಂಡೆ? ಬೋಳಿಗೆ ಒಂದು ಗೊತ್ತು. ಏನಂದೆ? ಮಾತಾಡೋಣ ಅಂತ ಕರೆಸ್ದೆ. ಮಾತಿಂದ ತಾನೇ ಶುರು ಆಗೋದು. ಇವಳು ಬೇರೆನೇ ಫ್ಲೋ ಅಲ್ಲಿದ್ದಾಳೆ. ಇರ್ಲಿ ಬಿಡು, ಬಾ. ಇದೇ ಮನೆ, ಮೇಲಿದ್ದಾರೆ ನೋಡಿ. ಏ ಎಲ್ಲಿಗೆ ಹೋಗ್ತಾ ಇದೀಯಾ? ಕಾರ್ತಿಕ್ನ ನೋಡಕ್ ಹೋಗ್ತಾ ಇದೀನಿ. ಸರಿ, ಏನಾಯ್ತು? ಮತ್ತೆ ಇವಳಾಕ್ ಬಂದ್ಲು. ಯಾರು? ಅದು ಯಾರಲ್ಲಿ? ಅದು ನನ್ನ ಫ್ರೆಂಡ್ ಅವ್ರ ಅಮ್ಮ ಬಂದ್ಬಿಟ್ಟಿದ್ದಾರೆ. ಅವ್ರನ್ನ ಕಳಿಸೋವರೆಗೂ ಚೂರು ಎಲ್ಲಿ ಮಂಚದ ಕೆಳಗೆ ಬಚ್ಚಿಟ್ಕೊತ್ಯಾ? ಹೂವನ್ನೇ. ಹ್ಞೂ. ಅಯ್ಯೋ ಹೂವನ್ನ ಮಕ್ಕಳೇ, ಎಲ್ಲಿ ಹೋಗ್ಲಿ? ನಿನ್ನೆ ಬರಕ್ ಹೇಳಿದ್ದು? ಭಾಸ್ಕರ್ಗೆ ಹೇಳಿ ನೀನೇ ತಾನೇ ಬರಕ್ ಹೇಳಿದ್ದು. ಇವಾಗ ಏನಿಂಗ್ ಕೇಳ್ತಿದ್ಯಾ? ನಿನಗೂ ಅವನು ಹೇಳಿದ್ನಾ? ಸರಿ ಬಾ. ಇವಳು ಹೆಂಗೆ ಮ್ಯಾನೇಜ್ ಮಾಡೋದಪ್ಪ? ನಾವಿಬ್ರು ಪ್ರೈವಸಿಯಾಗಿ ಮಾತಾಡೋದಕ್ಕೆ ಒಳ್ಳೆ ಫ್ಲಾಟೇ ತಗೊಂಡಿದ್ಯಾ ಕಣೋ. ಇಬ್ರು ಒಳಗಿರೋದು ಗೊತ್ತಾದ್ರೆ ಅಷ್ಟೇ. ಇದ್ಯಾಕೆ ಅಷ್ಟು ದೂರ ಕುತ್ಕೊಂತಿದ್ಯಾ? ಹತ್ರ ಬಾ.
ಅದ್ಯಾಕೆ ಅಲ್ಲಿ ಇಲ್ಲಿ ನೋಡ್ತಾ ಇದ್ಯಾ? ಅದೇ ಯಾವ ರೂಮಿಗೆ ಕರ್ಕೊಂಡು ಹೋಗೋಣ ಅಂತ. ಅದೇ ಯಾವ ರೂಮಲ್ಲಿ ಬಚ್ಚಿಡೋಣ, ಯಾವ ರೂಮಲ್ಲಿ ಕುತ್ಕೊಂಡು ಮಾತಾಡೋಣ ಅಂತ. ಎಲ್ಲಾನು ಮಾತಿಂದ ತಾನೇ ಶುರುವಾಗೋದು. ಎಲ್ಲರೂ ಅವ್ರವ್ರ ಫ್ಲೋಲಿದ್ದಾರೆ. ಇರ್ಲಿ, ಬಂದ್ಬಿಟ್ಟವಳೆ. ಮತ್ತೆ 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 ಯಾರದು? ಒಂದ್ ನಿಮಿಷ. ನಮ್ಮ ಹುಡುಗಿನೇ ಪಟಾಯಿಸ್ದೆ ಅಲ್ಲ, ಈಗ ಎಲ್ರೂ ಕರ್ಕೊಬಂದು ಇಲ್ಲೇ ಬಿಟ್ಟಿದ್ದೀನಿ. ಮಗನೇ ಅನುಭವಿಸು. ಆಂಟಿನೂ ಬಂದ್ಲಾ? ಇವತ್ತು ನಾನು ಹೇಳ ಬೀಳಿಸ್ತಾರೆ ಅನ್ಸುತ್ತೆ. ಏನಾಯ್ತು? ಅದು ನನ್ನ ಫ್ರೆಂಡ್ ಅವ್ರ ಅಮ್ಮ ಬಂದ್ಬಿಟ್ಟಿದ್ದಾರೆ. ಅವ್ರು ಹೋಗೋವರೆಗೂ ನೀನು ಚೂರೋ ರೂಮು ಬಾತ್ರೂಮ್ ಇಟ್ಬಿಡು. ಹೂವನು ಹೂವನು ಹೂವನ ಮಕ್ಕಳೇ. ಏನು ಇಷ್ಟ್ ಸಕ್ಕತ್ತಾಗಿರೋ ಫ್ಲಾಟಾ? ಅಂದ್ರೆ ಇನ್ಮೇಲೆ ಜುಮ್ ಜುಮ್ ಮಾಯಾ ಜುಮ್ ಜುಮ್ ಮಾಯಾ. ಪ್ರಾಯ ಬಂದ್ರೆ ಏನಿದು ಮಾಯಾ? ಏಯ್, ಬಾತ್ರೂಮ್ ಎಲ್ಲಿದೆ? ಅಲ್ಲಿದೆ ನೋಡೆ. ಬಾತ್ರೂಮ್ ಏನಕ್ಕೆ? ಯಾಕೆ ಅಂದ್ರೆ ಕಾಲ್ ತೊಳೆಯಕ್ಕೆ. ಬೇಡ. ಏಯ್, ಹೋಗ. ಬೇಡ ಕಣೆ, ಹೋಗಲ್ಲ. ಬೇಡ ಕಣೆ, ಬೇಡ ಕಣೆ. ಬೇಡ ಕಣೆ, ಮಕ್ಕಳೇ. ಏಯ್, ಯಾರೋ ಅವಳು? ಅದು ಹೊರಗಡೆ ನನ್ನ ಫ್ರೆಂಡ್ ಇದ್ದಾನಲ್ಲ, ಅವನ ಹುಡುಗಿ. ಓ, ಯಾರು ಆಂಟಿ? ಅದು ಹೊರಗಡೆ ನನ್ನ ಫ್ರೆಂಡ್ ಇದ್ದಾನಲ್ಲ, ಅವನ ಆಂಟಿ ಲವರ್. ಹಾಗಿದ್ರೆ ನಾವಿಬ್ರು ಯಾರು? ಊರು ಇವಾಗ ಕೇಳ್ಬೇಕಾ? ಓಹೋ, 4 ಜನರ ಜೊತೆ ಸರಿಯಾಗಿ ತಗ್ಲಾಕೊಂಡಿದೆ ಅನ್ಸುತ್ತೆ. ಪ್ರೀತಿಲ್ ತಾಜ್ ಮಹಲ್ ಕಟ್ಟೋದು ನಾವು ಸತ್ ಮೇಲೆ ಅನ್ನೋದು ಪ್ರೂವ್ ಆಗೋಯ್ತು. ನಮ್ಮಂತ ವರ್ಕಿಂಗ್ ವುಮೆನ್ಸ್ ಫೀಲಿಂಗ್ಸ್ ಇಷ್ಟಪಡಲ್ಲ, ಫೈನಾನ್ಷಿಯಲಿ ಇಷ್ಟಪಡ್ತಾರೆ ಅನ್ನೋದು ಪ್ರೂವ್ ಆಗೋಯ್ತು. ನಮ್ಮಂತ ಕಾಲೇಜ್ ಹುಡುಗರ ಲವ್ ಜಸ್ಟ್ ಟೈಮ್ ಪಾಸ್ ಲವ್ ಅನ್ನೋದು ಪ್ರೂವ್ ಆಗೋಯ್ತು. ನಮ್ಮಂತ ಟೀನೇಜ್ ಹುಡುಗಿರ್ ಲವ್ ಬರೀ ಅಟ್ರಾಕ್ಷನ್ ಅನ್ನೋದು ಪ್ರೂವ್ ಆಗೋಯ್ತು. ನೀನ್ ದೊಡ್ಡ ಮೋಸ್ಗಾರ ಅನ್ನೋದು ಪ್ರೂವ್ ಆಗೋಯ್ತು. ನಾನು ಯಾರಿಗೂ ಮೋಸ ಮಾಡಿಲ್ಲ. ನೋಡು, ನಿನಗೆ ಯಾವ ರೀತಿ ಹೋಗ್ಬೇಕಾಗಿತ್ತು? ಕ್ರಶು, ಥ್ರಿಲ್ಲು ಕೊಟ್ಟಿದ್ದೀನಿ ತಾನೆ. ನಿನಗೆ ಯಾವ ರೀತಿ ಹೋಗ್ಬೇಕಾಗಿತ್ತು? ಟೈಮು, ಕೇರು, ಪೊಸೆಸಿವ್ನೆಸ್ ಕೊಟ್ಟಿದ್ದೀನಿ ತಾನೆ. ನಿನಗೆ ಯಾವ ರೀತಿ ಹೋಗ್ಬೇಕಾಗಿತ್ತು? ನಿನಗೆ ಗಿಫ್ಟ್ಗಳು ಬೇಕಾಗಿತ್ತು, ಐಷಾರಾಮಿ ಜೀವನ, ಕಾರು, ಬಂಗ್ಲೆ ಕೊಟ್ಟಿದ್ದೀನಿ ತಾನೆ. ನಿನಗೇನ್ ಬೇಕೋ ಅದನ್ನೂ ಕೊಟ್ಟಿದ್ದೀನಿ. ಇಲ್ಲಿ ಯಾರಿಗೇನು ಕಮ್ಮಿ ಮಾಡಿದ್ದೀನಿ ನಾನು ಒಬ್ಬನೇ ಅಂತ ಯಾಕೆ ಅನ್ಕೊಂತೀರಾ? ನಾನು 4 ಜನ ಅಂತ ಅನ್ಕೊಳ್ಳಿ. ಲೈ, ನಿನ್ ಜೊತೆಲಿರೋ ಒಬ್ಬ ಮೆಕ್ಯಾನಿಕ್ಕು, ನಿನ್ ಜೊತೆಲಿರೋನು ಲವರ್ ಬಾಯ್, ನಿನ್ ಜೊತೆಲಿರೋನು ಬಿಸ್ನೆಸ್ ಮ್ಯಾನ್, ನಿನ್ ಜೊತೆಲಿರೋನು ಆಂಟಿ ಲವರ್. ಬೇರೆ ಬೇರೆ ವ್ಯಕ್ತಿಗಳು ಅನ್ಕೊಳ್ಳಿ. ಲೇ ಟೀನೇಜು, ಪರ್ಸ್ನಲ್ ಆಗಿ ನಿಂಗೆ ಏನಾದರೂ ಕಮ್ಮಿ ಮಾಡಿದ್ದೀನಾ? ಇಲ್ಲ. ನಿನಗೇನಾದರೂ? ಇಲ್ಲ. ನಿನಗೆ? ಇಲ್ಲ. ಆಂಟಿ ನಿನಗೆ? ನನಗೇನ್ ಕೊಡ್ಬೇಕು ಅದನ್ನ ಸಂಪೂರ್ಣವಾಗಿ ಕೊಟ್ಟಿದ್ಯಾ. ಮತ್ತೆ ಕನ್ಫ್ಯೂಷನ್ ಯಾಕೆ? ರಿಲ್ಯಾಕ್ಸ್. ಈ ಸಿಂಪಲ್ ಜೀವನದಲ್ಲಿ ಹುಟ್ಟೋದು, ಓದೋದು, ಕೆಲಸ ಮಾಡೋದು, ಕೊನೆಗೊಂದಿನ ಸಾಯೋದು. ಈ ಸಣ್ಣ ಜೀವನದಲ್ಲಿ ಪ್ರೀತಿ, ನಿಯತ್ತಿ ಇವೆಲ್ಲ ಯಾಕೆ? ಬಾಳೆಹಣ್ಣು ತಿನ್ನೋನು ಹಲಸಿನ ತಿನ್ಬಾರ್ದ? ಹಂಗೆ ಕಾವೇರಿಯಲ್ಲಿ ಜಾಡ್ದವನು ಗಂಗೆಯಲ್ಲಿ ಮುಳುಗಬಾರ್ದು ಅಂತ ಏನಾದ್ರು ಇದೆಯಾ? ಲೈ ಟೀನೇಜ್ ಹುಡುಗಿ, ನಿಂಗೆ ಲವ್ವರ್ ಸಿಗೋವರೆಗೂ ನನ್ನ ಜೊತೆ ಕ್ರಶಲ್ಲಿರು. ನಿನಗೆ ಗಂಡ ಸಿಗೋವರೆಗೂ ನನ್ನ ಜೊತೆ ಲವ್ವರ್ ಆಗಿರು. ನಿನಗೆ ನನಗಿಂತ ಶ್ರೀಮಂತ ಸಿಗೋವರೆಗೂ ನನ್ನ ಜೊತೆ ಸಿಚುವೇಶನ್ಶಿಪ್ ಅಲ್ಲಿ. ಇನ್ನು ನೀನ್ ಯಾವಳ ಜೊತೆ ಬೇಕಾದ್ರೂ ಇರು, ರಾತ್ರಿ ಆದ್ರೆ ಮನೆಗ್ ಬಂದ್ಬಿಡು. ಆಫೀಸ್ ಹತ್ರ ಬಂದು ಸಂಜೆ ಪಿಕ್ ಮಾಡ್ಕೊ. ಮಧ್ಯಾಹ್ನ ಕಾಲೇಜ್ ಹತ್ರ ಬಂದು ಮೀಟ್ ಮಾಡು. ಬೆಳಗ್ಗೆ ಸ್ಕೂಲ್ ಹತ್ರ ಬಂದು ಪಿಕ್ ಮಾಡು. ನಿನ್ನಂತ ಪ್ರಳಯಾಂತಕ ನನ್ನ ಮಗನ ನೋಡಿಲ್ಲ, ಕೇಳಿಲ್ಲ, ಯಾವ ಪುಸ್ತಕದಲ್ಲೂ ಓದಿಲ್ಲ. ನೋಡೋ, ಇಲ್ಲಿ ಯಾರಿಗೂ ನಿಜವಾದ ಪ್ರೀತಿ ಬೇಕಾಗಿಲ್ಲ. ಪ್ರಪಂಚಕ್ಕೆ 100ಕ್ಕೆ 90% ಜನಕ್ಕೆ ಈ ತರದ ಪ್ರೀತಿನೇ ಬೇಕು.
ಇಲ್ಲೆಲ್ರು ನಾನು ಒಳ್ಳೆಯವಳು ಅಂತ ಮುಖವಾಡ ಹಾಕೊಂಡು ಪ್ರೀತಿ ಮಾಡ್ತಾರೆ. ನೋಡಪ್ಪ, ನೀನ್ ತುಂಬಾ ಒಳ್ಳೆಯವನಲ್ವಾ? ನಿನ್ನ ಪ್ರೀತಿ ಮಾಡಕ್ ಒಂದು ಹುಡುಗಿನೂ ಇಲ್ಲ. ಆದ್ರೆ ನಾನು ಪಾಪಿ. ಈ ಪ್ರಪಂಚಕ್ಕೆ ಅನಂತ ಪಾಪಿ ಪ್ರೀತಿನೇ ಬೇಕು. 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 Chop it up and make you feel the groove. Watch him make you break it down, the music will just ooze. Watch him chop it up and make you feel the groove. Watch him make you break it down, the music will just ooze. Watch him chop it up and make you feel the groove. Watch him make you break it down, the music will just ooze. Watch him chop it up and make you feel